ನೋಡ್ಗುರು, ಜೀವನದಲ್ಲಿ ನನ್ನ ಆ ಹುಡುಗಿ ಲವ್ ಮಾಡಲಿಲ್ಲ, ನನ್ನ ಈ ಹುಡುಗಿ ಲವ್ ಮಾಡಿಲ್ಲ ಅಂತ ಅನ್ಕೊಳ್ಳೋದು ಬಿಟ್ಟು ಜೀವನದಲ್ಲಿ ನೀನು ಇಷ್ಟಪಟ್ಟು ಪ್ರೀತಿಸು. ಅವರು ಇಷ್ಟಪಟ್ಟು ಪ್ರೀತಿಸ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಜೀವನದಲ್ಲಿ ನಗ್ನಗ್ತಾ ಖುಷಿಯಾಗಿರೋ. ಅವಳು ಬಿಟ್ಟೋದ್ಲು ಅಂತ ನೀನು ಸೂಸೈಡ್ ಮಾಡ್ಕೊಂಡು ಸಾಯೋದಲ್ಲ. ಜೀವನದಲ್ಲಿ ಬಿಟ್ಟೋದವಳು ಮುಂದೆ ನೀನು ಚೆನ್ನಾಗಿ ಬದುಕು ತೋರಿಸ್ಬೇಕು. ಅದೇ ಈಗಿನ ಜೀವನ. ಈಗ ನಾನು ಕೂಡ ತುಂಬ ಟ್ರಿಪ್ ಹೋಗ್ತಾ ಇರ್ತೀನಿ, ಅಲ್ಲಿ ನೋಡ್ತಾ ಇರ್ತೀನಿ, ಕೆಲವೊಬ್ಬರಿಗೆ ಒಳ್ಳೊಳ್ಳೆ ಹುಡುಗಿರು ಸಿಕ್ಕಿರ್ತಾರೆ, ಅಷ್ಟೇ ಚೆನ್ನಾಗಿ ಅವ್ರನ್ನ ಒಬ್ರಿಗೊಬ್ರು ಪ್ರೀತಿಸ್ತಾ ಇರ್ತಾರೆ. ಅವ್ರು ಅಷ್ಟು ಚೆನ್ನಾಗಿರ್ತಾರೆ ನೋಡೋದಕ್ಕೆ, ಆಯಿತಾ. ಅವ್ರ ಪ್ರೀತಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ನೋಡಿದಾಗ ಅಂದ್ಕೊಳ್ತೀನಿ, ಅಯ್ಯೋ ನನಗೆ ಯಾಕೆ ಈ ಥರ ಅದೃಷ್ಟ ನನಗೂ ಬರಲಿಲ್ವಲ್ಲ, ಬರೀ ಒಬ್ಬನೇ ಸೋಲೋ ಟ್ರಾವೆಲರ್ ಆಗಿ ಸುತ್ತಾ ಇದ್ದೀನಲ್ಲ ಅಂತ ನನಗೂ ಬೇಜಾರಾಗುತ್ತೆ. ಆದರೆ ನಿಜವಾದ ಒಂದು ಪ್ರೀತಿ ಅಂದರೆ ನಾನು ಇಷ್ಟಪಟ್ಟಾಗ ಅವಳು ಇಷ್ಟಪಡೋ ಅಂಥ ಹುಡುಗಿ ಸಿಕ್ಕಿರಬೇಕು. ಇಬ್ಬರೂ ಕೂಡ ಅನ್ಯೋನ್ಯವಾಗಿ ಜೀವನದಲ್ಲಿ ಖುಷಿಯಾಗಿ ಹೋಗಬೇಕು. ಅಲ್ಲಿ ಹೋಗ್ತಾ ಇದ್ದಾರಲ್ಲ ಆ ಥರ. ಆದರೆ ನನಗೆ ಆ ಅದೃಷ್ಟ ಇಲ್ಲ ಅಂತ ತಿಳ್ಕೊಂಡು ನಾನು ಯಾಕೋ ಯೋಚನೆ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಈಗ ಏನಿದ್ರು ಸುತ್ತುತ್ತಾ ಇರಬೇಕು, ರೌಂಡ್ ಹೊಡಿತಾ ಇರಬೇಕು. ಎಲ್ಲ ಹುಡುಗರಿಗೂ ಹೇಳೋ ಮಾತೇ ಇದು. ನಾನು ಅಂತಿಂತು ತಲಕಾವೇರಿಗೆ ಬಂದಾಯಿತು. ಟ್ರಿಪ್ನು ಮುಗಿಸಾಯಿತು. ತುಂಬ ಜನ ಬಂದಿದ್ದಾರೆ ಇವತ್ತು. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಬರ್ತಾಯಿರ್ತಾರೆ, ಹೋಗ್ತಾ ಇರ್ತಾರೆ. ನಾನು ಕೂಡ ಬಂದಾಯಿತು, ಹೋಗಾಯಿತು. ಒಮ್ಮೆ ನೀವು ಒಂದು ಸಲ ತಲಕಾವೇರಿಗೆ ಬನ್ನಿ, ನಿಮ್ಮ ಫ್ಯಾಮಿಲಿಯವರನ್ನು ಕರ್ಕೊಬನ್ನಿ. ಧನ್ಯವಾದಗಳು. ಇಲ್ಲಿಗೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನೂ ಬಿಟ್ಟಿಲ್ಲಲ್ಲ. ಜೀವನದಲ್ಲಿ ಒಂದೊಂದು ಸಲ ಇನ್ನೇನೋ ಮಾಡಾಯಿತು. ಹುಷಾರಪ್ಪ, ಆ ಕಡೆ ಎಲ್ಲ ಬಿಡಬೇಡ್ರು. ಧನ್ಯವಾದಗಳು. ನಾನು ಹೊರಡ್ತಾ ಇದ್ದೀನಿ. ಇದೆ ಅಲ್ಲ ಕರ್ನಾಟಕ ಸರ್ಕಾರ ಆರ್ಮಿಯ. ಎಲ್ಲರಿಗೂ ಕೊನೆಯದಾಗಿ ಹೇಳೋ ಮಾತು ಒಂದೇ, ನಾನೊಬ್ಬ ಸೋಲೋ ಟ್ರಾವೆಲರ್ ಷರತ್ತಾಗಿ ಒಬ್ಬ ಯೂಟ್ಯೂಬರ್ ಆಗಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬರನ್ನಾಗಿ ಮಾಡಿದ್ದೀರಾ. ಅದಂತೂ ಹೇಳೋದಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗೆಯೇ ಟ್ರಿಪ್ನ ಮುಗಿಸಿ ಇವಾಗ ನಾನು ನಮ್ಮ ಚೆಂದಗಾಲ್ ಕಡೆ ಹೊರಟಿದ್ದೀನಿ. ನಮ್ಮದು ಮೈಸೂರು ಡಿಸ್ಟಿಕ್ KR ತಾಲೂಕು ಚೆಂದಗಾಲ್ ಕಡೆ ಹೊರಟಿದ್ದೀನಿ. ಹಾಗೆಯೇ ಯಾರಾದರೂ ಒಂದು ವೇಳೆ ಈ ಕಡೆ ಬಂದಿದ್ದರೆ ನೋಡಿ, ಅವರೆಲ್ಲ ನಮ್ಮ ಬ್ಲಾಗರ್ಸ್ಗಳೇ. ಫುಲ್ಲು ಲೈಫ್ನ ಎಂಜಾಯ್ ಮಾಡ್ತಾರೆ. ಅದು ಟೀಮಲ್ಲಿ ಬಂದರೆ ಹಂಗೇ. ಬಟ್ ನಾನು ಟೀಮಲ್ಲಿ ಬರಲ್ವಲ್ಲ, ಯಾಕೆಂದರೆ ನನಗೇನು ಯಾರೂ ಪರಿಚಯ ಆಗಿಲ್ಲ. ಹಂಗಾಗಿ ಒಬ್ಬನೇ ಹೋಗ್ತಾಯಿದ್ದೀನಿ. ಆದ್ರೂ ತುಂಬ ಖುಷಿಯಾಗುತ್ತೆ. ಜೊತೆಲಿದ್ದಿದ್ರು ಇನ್ನೂ ಖುಷಿಯಾಗುತ್ತೆ. ಇದನ್ನು ಹೇಳ್ತಾ ಎಲ್ಲೇರಿ ಹೇಗೇರಿ ನಗ್ನಗ್ತಾ ಖುಷಿಯಾಗಿರಿ. ಮುಂದಿನ ಟ್ರಿಪ್ 1 hour ಹೋಗ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೇಗೆ ಇರಲಿ. ಧನ್ಯವಾದಗಳು. ಆರೇನೂ ಮಾಡಲ್ಲ ಗುರು, ಏನು ಸುಮ್ಮನೆ ಹಂಗೆ ನುಗ್ತಾ ಇರ್ತಾರೆ. ಅಲ್ಲಿ ಸುಮಾರು ಕಡೆ ಕ್ರಾಸಲ್ಲಿ ಬಂದೆ, ಆರೇನೇ ಮಾಡಲ್ಲ. ಆರೇನು ಮಾಡೋಕ್ಕೆ ಏನು ಅಂತ ಅರ್ಥನೇ ಆಗ್ತಾಯಿಲ್ಲ ಇವ್ರುಗಳಿಗೆ. ಏನು ಕಥನಪ್ಪ ಹಿಂಗೆ ಆಗ್ಬಿಟ್ರೆ. ಇಲ್ಲೆಲ್ಲ ಬ್ರಿಡ್ಜ್ ಕಟ್ಟಿ ಇದು ಮಾಡಿದ್ದಾರೆ, ಆಯಿತಾ. ಮೇನ್ ರೋಡ್ ಅಲ್ಲಿ ಬಂದು ಅಲ್ಲೇ ಹೋಗ್ಬೇಕು ನಾವು. ನೋಡೋಣ ಬನ್ನಿ. ಒಂದು ರೌಂಡು ನೋಡಿ ಹಂಗೆ ಹೋಗುವ. ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬೇಕು ಮೇಲೆ. ಇದು ದೇವಾಲಯಕ್ಕೆ ಹೋಗುವ ದಾರಿ, ಆಯಿತಾ. ಇದಕ್ಕೆ ಕಾವೇರಿ ನದಿ ಇಲ್ಲಿ ಹೋಗ್ಬೇಕಲ್ಲ, ಈ ಕಡೆ ಅಲ್ಲೂ ಹೋಗ್ಬೋದು. ಬಟ್ ಅಲ್ಲಿ ನಿಂತ್ಕೊಂಡು ನೋಡ್ಬೋದು. ಡೌನ್ ನಿಲ್ಲಿಸ್ಬಿಡ್ಬೇಕು.
ಇಷ್ಟೇ. ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿಂದ ನೀರು ಅಲ್ಲಿಂದ ಬರುತ್ತೆ, ಆದರೆ ಅಲ್ಲಿ ಹೋಗೋಕ್ಕಾಗದ ಕಾರಣ ನೀರು ಇಲ್ಲಿ ಹೋಗ್ತಾರೆ ತೋರಿಸ್ತಾ ಇದ್ದೀನಿ. ಬಿರ್ಜೆ ಬಿದ್ದೋಗೈತಲ್ಲ ಗುರು ತಾಲಕಾವೇರಿ, ಹಂಗಾಗಿ ಹೊಸ್ದಾಗಿ ಅಪ್ಡೇಟ್ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿಂದ ಹಂಗೆ ಹೋಗಿ ನೋಡಿ ತಲಕಾವೇರಿಗೆ ಬಂದಿದ್ದೀನಿ. ಈಗ ನಿಮಗೆ ತೋರಿಸ್ತಾ ಇರೋದು ಕಾವಲೆ ನೀರು ಒಳ್ಳೆ ನೀರಾಗಿ ಹೋಗ್ತಾ ಇದೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಹಂಗೆ ಬರ್ಬೋದು. ಇಲ್ಲಿ ತುಂಬ ಸೆಕ್ಯೂರಿಟಿ ಫುಲ್ ಇದೆ, ಯಾಕೆಂದರೆ ಮಳೆ ಹುಯ್ತಾ ಇರೋ ಕಾರಣ ಯಾರೂ ನದಿಗಿಳಿಯೋಕ್ಕೆ ಬಿಡ್ತಾ ಇಲ್ಲ. ಅದು ಒಳ್ಳೆ ಕೆಲಸನೇ. ಸುತ್ತ ಸರೌಂಡಿಂಗ್ ತೋರಿಸ್ತಾ ಇದ್ದೀನಿ, ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಬೆಟ್ಟ, ಅಲ್ಲಿ ಆಲೆ ಮಳೆ ಮಾಡೋ ಆಯಿತು ಅಂದರೆ ಫುಲ್ ಫಾಗ್ ಕ್ಲಿಯರ್, ಬೆಟ್ಟನೇ ಕಾಣಿಸಲ್ಲ ಇನ್ನು. ಇಲ್ಲಿ ನೋಡಿ, ಇಲ್ಲಿ ಬ್ರಿಡ್ಜ್ ಬಿದ್ದೋಗಿದೆ ಇದು, ಅದಕ್ಕೆ ಹೊಸದಾಗಿ ಈ ಕಡೆನೇ ಪಾಸ್ ಮಾಡ್ತಾಯಿದ್ದಾರೆ. ಅಲ್ಲಿ ಪಿಲ್ಲರ್ ಥರ ಕಟ್ಟಿ ನಿಂತ್ಕೊಂಡು ನೋಡಬೇಕು ಜನಗಳು, ಆ ಥರ ಮಾಡ್ತಾಯಿದ್ದಾರೆ. ಸರಿನಾ? ಹೊರಡೋಣ ಶ್ರೀ ಬಂಗಡೇಶ್ವರ ದೇವಾಲಯ ಭಾಗಮಂಡಲ. ನಡಿಯಪ್ಪ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದು ಲಾಸ್ಟ್ ಒಂದು ಏನಿದೆ ಅಲ್ಲಿ ಬೀಳ್ತೈತೆ ನೋಡಿ ಮೇಲೆ ನೀರು. ಅಲ್ಲಿಂದ ಬಂದು ಇಲ್ಲಿ ಹೋಗುತ್ತೆ. ಇಷ್ಟೇ ಚಿಕ್ಕದಾಗಿ ಹೋಗ್ತಾ ಇರೋದಷ್ಟೇ. ಇವನು ಫುಲ್ ಬಂದರೆ ಅಂತಿಂಥ ನೀರು ಬರಲ್ಲ ಮೇಲಿಂದ. ಅಲ್ಲಿ ಯಾರನ್ನೂ ಹೋಗ್ಬಿಡ್ತಿಲ್ಲ, ಬರೀ ಇಲ್ಲಿಂದನೇ ನೋಡಬೇಕು. ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲೇ ತೋರಿಸಿ ಹೋಗ್ತಾಯಿದ್ದೀನಿ.